Hi guys, welcome back to my channel. ಹೆಸರು ಆಕಾಶ್ ಅಂತ. ಇವನ ನಮ್ಮ ವಿವೇಕ್ ಸ್ವಾಮಿ. ಓಕೆನಾ? ಇವರು ನಮ್ಮ ಎವಿ ದರ್ಶನ್ ಅಂತ. ಎಷ್ಟೋ ದಿನಗಳಾದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಊಟ ಇಲ್ಲ ಅಂದ್ರೆ ಕೋಸಂಬರಿ ತಿನ್ಕೊಂಡು ಜೀವನ ಮಾಡಿದಿರಿ. ಓಕೆ, ಇವಾಗ ಏನೇನು ಮಜಾ ಮಾಡ್ತೀವಿ ಎಲ್ಲ ಬ್ಲಾಗ್ ಅಲ್ಲಿ ತೋರಿಸ್ತೀರಿ, ಬನ್ನಿ ಗಾಯ್ಸ್. ಗಾಡಿ ಸ್ಟಾರ್ಟ್ ಮಾಡಕ್ ಬರಲ್ಲ, ಗಾಡಿ ಇಸ್ಕೊಂಡ್ಲಿ ಈ ಮಾನ ಮರ್ಯಾದೆ. ವೆನ್ಯೂ ತಗೊಂಡವ್ರೆ ಫ್ರೆಂಡ್ಸ್. ವೆನ್ಯೂ ತಗೊಂಡ್ ನಿಮ್ಗೆ ಯಾವ್ದಾದ್ರು ಹೇಳಿದೇನ್ರಿ ಇವಿ ಅವ್ರೆ? ಮಚ್ಚಿ ಅದು ಫಿಂಗರ್ ಪ್ರಿಂಟ್ ಇರೋ ಮಚ್ಚಿ ಇಟ್ಕೊಂಡಿದ್ದ ಮಚ್ಚಿ ಇರೋ, ಕೈ ಹಾಕ್ಬೇಡ್ರಿ ಇರೋ. ಒಂದು ಗಾಡಿ ಫ್ರೆಂಡ್ಸ್, ಇವ್ನು ಹೆಂಗ್ ಮ್ಯಾನೇಜ್ ಮಾಡ್ತಾನೋ ಅದೇನೋ. ಲೇ ಏನು ಸೈಕಲ್ ಗಾಡಿನೋ ಇದೆಲ್ಲ ಇಲ್ವಾ? ಗಾಡಿ ಹೇಳ್ಕೊಂಡು ನೋಡಿ ಫ್ರೆಂಡ್ಸ್, ಡ್ರೈವರ್ ಅನ್ನೋದು ಅದಕ್ಕೆ ಕೋಸಂಬರಿ ತಿಂದ ಅಭ್ಯಾಸ ಐತೆ ಅವನಿಗೆ. ಆನೆ ಮೇಲೆ ಅಂಬಾರಿ, ಕೂರ್ ಬಾರೆ ನನ್ನ ಬಂಗಾರಿ ಅಂತ ಹಾಕ್ಸತ್ತಾನೆ. ಯಾರ ಗಾಡಿ ಮೇಲೆ? ನಿನ್ ಗಾಡಿ ಮೇಲೆ ಹಾಕ್ಸೋ. ನಿನ್ನ ಗಾಡಿ ಮೇಲೆ ಹಾಕ್ಸೋ. ಎಮ್ಮೆ ಅಲ್ಲ ನನ್ಗೆ ನಮ್ಮ ಹುಡುಗಿ ಮೇಲೆ ಪ್ರೀತಿ. ಎಲ್ಲಾರು ನೋಡ್ತಾರ ವ್ಲಾಗ್. ನಮ್ಮ ಮಚ್ಚಿ ಏನೋ ಹಿಂಗ್ ಮಾತಾಡ್ತೀಯಾ? ಜಾಮೂನ್ ಇರುತ್ತೆ, ಸ್ವೀಟು. ಮನೆಯಿಂದ ಹೊರಗಡೆ ಈಗ ತಾನೇ ಜಸ್ಟ್ ಹೊರಗಡೆ ಬಂದೆ ನೀರು ತರಕಂತ. ಇವ್ರು ಸಿಕ್ಕಿದ್ರು. ಸೊ ವ್ಲಾಗ್ ಮಾಡಿಬಿಡೋಣ ಅಂದ್ಬಿಟ್ಟು ಎಷ್ಟೋ ದಿನ ಆಗಿತ್ತು. ವ್ಲಾಗ್ ಮಾಡೋಣ ಅಂತ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಳೆಗೆ ಇಂಗ್ಲೀಷಲ್ಲಿ ಅಂತಾರೆ ರೈನು. ನಿನ್ನ ನೋಡಿಲ್ಲ ನನ್ಗೆ ಅಂದರೆ ನಂಗೆ ಆಗುತ್ತೆ ಮೈನಸ್ ಆಗೋಯ್ತು ಅವರ ನಿಂದು ಅಂತ ಬಿಕ್ಕಿಳ್ತಿದ್ರೆ. ಸೊ ಇವತ್ತಿನ ವ್ಲಾಗು ತುಂಬ ಮಜಾ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೊರಗೆ ಹೋದಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಿನ್ನ ವ್ಲಾಗ್ ನೋಡಿ ಯಾರು ಬೇಜಾರು ಮಾಡ್ಕೊಂಡ್ರೆ ಹೇಳು. ನಮ್ಮ ಅಪ್ಪನಕ ನಾನೇ ಹುಟ್ಟಿರೋದು ಸರ್. ನಮ್ಮ ಅಪ್ಪನ ವ್ಲಾಗಲ್ಲಿ ನಾನೇ ಮಾಡ್ತಿರೋದು. ಸೊ ನೆಕ್ಸ್ಟು ಹೊರಗೆ ಹೋಗೋದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಅಲ್ಲಿ ನೋಡು, ನಾಚ್ಕೊಂತವನು ವ್ಲಾಗಲ್ಲಿ ಬರೋಕ್ಕೆ. ನೋಡ್ತೀಯ ಇಲ್ವಾ ಈಗ? ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳು. ನೋಡಲಿ ಈ ಬಾಯಿಗೆ ಹಾಕ್ಬಿಡ್ದಿರೋ ಇವಿ. ಏಯ್ ಮುಂಗಾರು ಮಳೆ ಇದು ಆಗ್ತಿದ್ದೀರ ಇವಾಗ. ಮಚ್ಚಿ ಹೆಂಗೈತ ಗಾಡಿ? ರಿವ್ಯೂ ಹೇಳೋ ಮಚ್ಚಿ ಚೂರು ಗಾಡಿದು. ಒಂಚೂರು ರಿವ್ಯೂ ಕೇಳಿರೋದು, ನೀನು ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಚ್ಚಿ ಹೆಂಗೈತ ಗಾಡಿ? ಸೂಪರ್. ಹೈ ವೋಲ್ಟ್ ಹಾಕ್ಸಿರೋದು ಹೆಂಗೈತೆ? ಸೂಪರಾ ಬಿಟ್ಟು ಬಂದ. ನನ್ನ ಫ್ರೆಂಡು ಬಾ ರಿವ್ಯೂ ತಗೊಂಡ ಫ್ರೆಂಡ್ಸ್. ನನ್ನ ಫ್ರೆಂಡು ನಾನು ಕೇಳಿದೆ. ನಂದಲ್ಲ ಫ್ರೆಂಡ್, 13.5 ಲಕ್ಷ ಆಯ್ತು ಫ್ರೆಂಡ್. ಅದು ಬಂದು 7 ಲಕ್ಷ ಕ್ಯಾಶು, ಆಮೇಲೆ ಇನ್ನು 7 ಲಕ್ಷ ಮಿಕ್ಕಿದ್ದು EMI ಇಲ್ಲಿ ತೀರ್ಸಕ್ಕೆ. ಅದು ನಾವು ಸಾಲ ಎಲ್ಲ ಮಾಡಿ ಕಷ್ಟಪಟ್ಟು ದುಡ್ಡಿಗೆ ತಗೊಂಡಿರೋ ಸ್ವಾಮಿ. ಯಾರು ದುಡ್ಡಿಲ್ಲ ಸ್ವಾಮಿ, ಸ್ವಂತ ದುಡ್ಡು. ದೇವ್ರು ಸೃಷ್ಟಿ ಸಂಪಾದನೆ ಮಾಡಿರೋ ದುಡ್ಡು ಸರ್. ಓನ್ ಮನಿ ಇದು. ಯಾರ್ದು ದುಡ್ಡಲ್ಲ ಸ್ವಾಮಿ, ಸ್ವಂತ ದುಡ್ಡು ಸ್ವಾಮಿ. ಯಾರು ಇರ್ಲಿಲ್ಲ ಸರ್. ಚೇರು ಓದ್ಬಿಟ್ರು ಕೂರ್ಬೇಕಾರೆ ಶೋರೂಮ್ ಅಲ್ಲಿ ತಗೋಬೇಕಾರೆ ತಾನಪ್ಪ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ದುಡ್ಡಿಂದ ನಾವು ತಗೊಂಡಿರೋದು. ಅಪ್ಪನ 1 ರೂಪಾಯಿ ಕುಡಿಕಿ 15 ವರ್ಷದಿಂದ ಸರ್ವಿಸ್ ಅಲ್ಲಿ ಈಗ ಒಂದು ವೆನ್ಯೂ ಇಳಿಸೋರೆ ಕಷ್ಟಪಟ್ಟು. ಬಹಳ ಹೆಮ್ಮೆ ಆಗುತ್ತೆ. ನಿಂಗೆ ಯಾಕೋ ಹೆಮ್ಮೆ ಆಗುತ್ತೆ? ಯಾಕಂದ್ರೆ ನಮ್ಮ ಅಪ್ಪ ಕಾರ್ ತಗೊಂಡ ಮುಂದೆ ನಾವು ಆ ತರ ಒಂದು ಶ್ರಮ ಪಟ್ಟಿ ನಾವು ಒಂದು ಕಾರ್ ಇಳಿಸ್ಬೋದು. ನಮ್ಮ ಅಪ್ಪ ವೆನ್ಯೂ ಇಳಿಸೋರಂದ್ರೆ ನಾನು ನೆಕ್ಸ್ಟ್ ಫೆರಾರಿ ಇಲ್ಲ ಅಂದ್ರೆ ಡಿ ಬಾಸ್ ಸಂಘದಿಂದ ಒಂದು ಡೈಲಾಗ್ ಹೇಳ್ತಾ ಇದಾರೆ. ನಮ್ಮ ಕಾಲದಲ್ಲಿ ಅಪ್ಪ ನಿಮ್ಗೇನ್ ಕಷ್ಟ ಆಯ್ತಪ್ಪ? ನಿಮ್ಮ ಅಪ್ಪ 3 ಊಟ ಹಾಕೋರ? ಅದೊಂದು ಬಿಟ್ರೆ ಫಿಸಿಕಲಿ ಕಷ್ಟ ಇಲ್ಲ ಅಂದ್ರೆ ಮೆಂಟಲಿ ತುಂಬಾ ಕಷ್ಟ ಪಟ್ಟಿದ್ದೀನಿ ಸರ್. ಈಗ ಇನ್ನು ಕೆಲಸ ಇಲ್ದೇನೆ ನಾನು ಇಲ್ಲಿ ಬಂದು ಸರ್ಕಾರದಲ್ಲಿ ಕೂತ್ಕೊಂಡಿರೋ ನಾನು ಹಾಳು ಮಾಡ್ತಾರೆ ಸರ್. ನಾವು ಹಾಳು ಮಾಡ್ತಾರ ನಿನ್ನ. 3 ಊಟ ಹಾಕೋರೆ, ತುಂಬಾ ಕಷ್ಟ. ಬ್ರ್ಯಾಂಡೆಡ್ ಬಟ್ಟೆ ಕೊಡ್ಸೋರೆ, ಗಾಡಿ ಕೊಡ್ಸೋರೆ. ಯಾವ್ದು ಕೇಳ್ಬೇಡಿ ಸರ್.
ಈಗಲೂ ಕಷ್ಟ ಇದೀನಿ ಸರ್. ಕಷ್ಟ ಈಗಲೂ ಕಷ್ಟ. ಕೆಲಸ ಇಲ್ಲ, ಏನಿಲ್ಲ ಸರ್. ಪರದಾಡ್ತಿದೀಯ ನೀನು. 3 ಹೊತ್ತು ಊಟಕ್ಕೇನಿಲ್ಲ ಸರ್. ಸರಿ ಅದ್ ಬಿಡ್ರಿ ರೀ. ಈಗಿನ ಯುವ ಜನತೆಗೆ ಏನು ಇನ್ಫಾರ್ಮೇಶನ್ ಕೊಡ್ಬೇಕಂತಿದ್ದೀರಾ? ಏನಿಲ್ಲ, ಕೋಸಂಬರಿ. ರೈ ಕರೆಕ್ಟಾಗಿ ಹೇಳ್ರಿ. ನಾವೇನ್ ಹೇಳ ಸರ್, ನಾವು ಚಿಕ್ಕವರೇ, ನಾವಿನ್ನೂ ಯೂತ್ ಸರ್. ನಮ್ ದೊಡ್ಡಪ್ಪನ ಏಜ್ ಅವ್ರು ನೋಡಿ ಸರ್. ಹೊಡಿಬೇಡ್ರಿ. ಅವ್ನು ಬಿಡಿಯೋದು ಅದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ತರ ಎತ್ಬಿಡ್ತೀರಿ. ಏನು ಕೊಡ ಸೈಕಲ್, ಒಂದ್ ರೌಂಡ್ ಸೈಕಲ್ ಕೊಡ ಮಚ್ಚಿ ಮಗ, ಒಂದ್ ರೌಂಡ್ ಸೈಕಲ್ ಕೊಡ. ಕೊಡಲ್ಲ ಕೊಡ್ತೀಯಾ? ಬೇಡ ಬಿಡಪ್ಪ, ಅವ್ರ ಅಪ್ಪಂಗೆ ಕರ್ಕೊಂಡ್ ಬಂದ್ಬಿಡ್ತಾನೆ. ನಿಂಗೇನು ಕೊಡ್ತೀನಿ ಸೊಟ್ಟು. ಎಷ್ಟನೇ ಕ್ಲಾಸ್ ಮಗ? UKG. ನಿನ್ನ ಗರ್ಲ್ಫ್ರೆಂಡ್ ಹೆಸರು ಹೇಳು. ಅದಕ್ಕೆ ಹೇಳು. ಇಲ್ಲ ಪ್ಲೀಸ್ ಇಲ್ಲ ಅಲ್ಲಿ ಹೇಳು. ನಿನ್ನ ಗರ್ಲ್ಫ್ರೆಂಡ್ ಹೆಸರು ಲೇ ಯಾರೋ ನೀನು. ಸೀರಿಯಸ್ ಆಗಿ ಒಂದು ಗರ್ಲ್ಫ್ರೆಂಡ್ ಹೇಳು. ನೀವು ಬಂದಾವ ಇವಾಗ. ಪುಷ್ಪರಾಜ್ ಮೈ ಮೇಲೆ ಬಂದಿದ್ದಾನೆ. ವರ್ಸಟೈಲ್ ಕ್ಯಾರೆಕ್ಟರ್ಸ್ ತೋರಿಸ್ತೀನಿ ನಿಮ್ಗೆ ಇವತ್ತು. ವರ್ಸಟೈಲ್ ಕ್ಯಾರೆಕ್ಟರ್ಸ್. ಚಪ್ರಾ ಗೈಸ್, ಈಗ ತಾನೇ ಜಸ್ಟ್ ಮನೆಗೆ ಬಂದೆ. ಅದೇ ಎಷ್ಟೋ ದಿನ ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಇವತ್ತು ಯಾಕೆ ವ್ಲಾಗೇ ಮಾಡಿಬಿಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಕಾಲೇಜ್ ಬೇರೆ ಇರಲಿಲ್ಲ, ಸೆಮ್ಮು ಏನು ಇವಾಗ ರಜಾ ಕೊಟ್ಟಿದ್ರು. ಇವಾಗ ನೆಕ್ಸ್ಟ್ ಸೆಮ್ ಸ್ಟಾರ್ಟ್ ಆಗುತ್ತೆ ಇನ್ನೇನು 2 ದಿನದಲ್ಲಿ. ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಸುಮ್ಮನಿದ್ದೆ. ಇವತ್ತು ಯಾಕೆ ಸುಮ್ಮನೆ ಒಂದು ವ್ಲಾಗ್ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ವಾಲಿಬಾಲ್ ಆಡೋಕ್ಕಂತ ಬಂದಿದ್ದೀನಿ. ನಮ್ಮ ಅಟ್ಯಾಕರ್ ನಿತಿನ್ ಹಾಕ್ಕೊಂಡು ಇವಾಗ ವಾಲಿಬಾಲ್ ಆಡೋಕ್ಕೆ ಹೋಗ್ತಾ ಇದ್ದೀರಿ. ಸೀರಿಯಸ್ ಆಗಿ ಮಾಡ್ತಾ ಇದೀಯಾ? ಮುಚ್ಚಿ ಹಿಡ್ಕೊ. ನೀಟಾಗಿಡಿ, ಆ್ಯಂಗಲ್ ಎಲ್ಲ ನೀಟಾಗಿಡಿ, ಓಕೆನಾ? ಏಯ್ ನೋಡಿದ್ನಪ್ಪ, ಆಯ್ತು. ಮಕ್ಕ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಸೊ ಗೈಸ್, ಈಗ ವಾಲಿಬಾಲ್ ಆಡಕ್ಕೆ ಹೋಗ್ತಾ ಇದ್ದೀರಿ. ನಮ್ಮ ಅಟ್ಯಾಕರ್ ನಿತಿನ್ನ ಕರ್ಕೊಂಡು. ನೀವು ಸ್ಟಾರ್ಟ್ ಮಾಡಿಬಿಡಿ. ಏಕೆ ಏನು ಕೂದಲು ಸರಿ ಮಾಡ್ಕೋಬೇಕಿತ್ತಾ? ಇಲ್ಲ ಮಾಡ್ಕೋ, ಪರವಾಗಿಲ್ಲ. ಅಲ್ಲಲ್ಲಲ್ಲ. ಸೊ ಗೈಸ್, ಇವಾಗ ಇದೇ ನಮ್ಮ ವಾಲಿಬಾಲ್ ಗ್ರೌಂಡು. ಅಲ್ಲಿ ಆಗಲೇ ಪ್ಲೇಯರ್ಸ್ ಎಲ್ಲ ರೆಡಿ ಇದ್ದಾರೆ. ಇವತ್ತು ಹೋಗ್ಬಿಡು ಮಚ್ಚಿ, ಒಳ್ಳೆ ಟೀಮ್ ನೋಡಿ ಇವತ್ತು ಹೊಡೆದ್ಬಿಡೋ. ಸರಿನಾ? ಹಾಂ, ನೀನ ಕ್ಯಾಪ್ಟನ್ ಎಲ್ಲ ಮಾಡು. ನಾನು ಆಯೇನು? ಹಾಂ, ಹೌದಾ? ಆಯೇನು ಅವನಿಗೆ ಹೊಟ್ಟೆ ಉರಿ ಗೈಸ್. ಯಾಕಂದರೆ ಓದ್ಲಾಗಲ್ಲಿ ಟ್ರೋಲ್ ಮಾಡಿಬಿಟ್ಟಿದ್ದೀನಿ ಅವನು. ಅದಕ್ಕೆ ಇದೇ ನಮ್ಮ ಗ್ರೌಂಡು ನೋಡಿ, ಫುಲ್ಲು ವೆಂಟಿಲೇಷನ್ನು. ಎಲ್ಲೋದ್ರು ಅರುಣ್, ಇವನು ನಮ್ಮ ಅರುಣ್ ಅಂತ, ಫ್ರಾನ್ಸಿಸ್ ಬಾಲ್ ಬಾಯ್. ಓಹೋ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಹಾಯ್ ಏನ್ರಿ ಅರುಣ್ ಅವರೇ? ಹಾಂ, ಏಯ್ ಮಕ ತೋರ್ಸೋ, ನೀನೇನು ಐಶ್ವರ್ಯ ರೈದು ಮಚ್ಚಿ. ಹಳೆ ಬ್ಲಾಗ್ಗೆ ಒಳ್ಳೊಳ್ಳೆ ವ್ಯೂಸು ಮಚ್ಚಿ. ಥ್ಯಾಂಕ್ ಯು ಫಾರ್ ಸಪೋರ್ಟ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಇದನ್ನ ಕ್ಯಾಮ್ರಾ ತೆಗೆದ್ಬಿಡಿ ಸರ್ ಪ್ಲೀಸ್. ಮಚ್ಚಿ ಒಳ್ಳೆ ಟೀಮ್ ಮಾಡೋಣ. ನೀನಂತ ನಾನಂತ ಆಡಲ್ಲ. ಮರ್ಯಾದೆ ತೆಗಿಬೇಡ, ಬರ್ತಾ ಒಳ್ಳೆ ಅಟ್ಯಾಕರ್ ಅಂತ ಹೇಳ್ಕೊಂಡ್ ಬಂದಿದ್ದೀನಿ ಮಚ್ಚಿ. ಆಡಲ್ಲ ಗೈಸ್. ಮಾಡ್ತೀನಿ ಬಿಡು, ಸಂಜೆ ಮಾಡ್ತೀನಿ, ಫ್ರೀ ಇರ್ತೀನಿ. ಇವ್ರು ನಮ್ಮ ಕೃಪಾನಿಧಿ ಪಾಸರು. ಕೃಪಾನಿಧಿಗೆ ಬಾಲ್ ಬಾಯ್ ಆಗಿ ಕೆಲಸ ಮಾಡಿದ್ರು, ಇವಾಗ ಪಾಸರ್ ಆಗಿ ಕೆಲಸ. ಸಂಜೆ ಮಾಡ್ತೀನಿ. ಇವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಅದು ಏನೋ ಕೇಸ್ ಆಗ್ಬಿಟ್ಟಿತ್ತು. ಲಾವ್ ನೋಡಿದ್ರೆ ತುಳಿದು ಬಿಡುವೆ ಜಸ್ಟ್ ಅಲ್ಲಿ. ಸೊ ಗೈಸ್, ಇವಾಗ ನಮ್ಮ ಟೀಮ್ ಪಾಸರ್ ಬಂದಿದ್ದಾರೆ. ಏಯ್ ಯಾಕೋ ಹಂಗ್ ಹಿಡಿತಾ ಇದ್ಯಾ? ನಮ್ಮ ಟೀಮ್ ಪಾಸರ್ ಬಂದಿದ್ದಾರೆ. ಫೋನಲ್ಲಿ ಮಾತಾಡ್ಕೊಂಡು ಏನೋ ಹಾವು ನೋಡಿದಾರಂತೆ. ಬನ್ನಿ, ಹಾವೆಂಗಿತ್ತು ಕೇಳೋಣ. ಹಾವೆಂಗಿತ್ತು ಎಲ್ಲಿ ನೋಡಿದೆ? ಇವಾಗ ನಮ್ದು ಕೋರ್ಟ್ ಎಲ್ಲ ರೆಡಿ ಇದೆ, ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಇವತ್ತು ಆಟ ಆಡಿ. ಇವನು ಏನು ಆಡಲ್ಲ, ಸುಮ್ಮನೆ ಡೌಕಸ್ತದೆ ನಿಮ್ಮ ಮುಂದೆ. ಇದು ಬಿಫೋರ್ ಕ್ಲಿಪ್ಪು, ಆಫ್ಟರ್ ಕ್ಲಿಪ್ ತೋರಿಸ್ತೀನಿ. ಆಫ್ಟರ್ ಕ್ಲಿಪ್ಪು ಅಷ್ಟೇ, ಬಿಫೋರ್ ಕ್ಲಿಪ್ಪು ಅಷ್ಟೇ. ಇದೇ ಬಾಳಿ ಒಂದು. ಓಯ್ ನಾಗೇಶ್ ಅಣ್ಣ ಮಚ್ಚಿ. ಫಸ್ಟ್ ಟೈಮ್ ರಿಂಗ್ ಆಗ್ತಿದೆ. ಹಲೋ ಅಣ್ಣ, ಎಲ್ಲಣ್ಣ? ಮ್ಯಾಚು. ಸರಿ ಸರಿ ಗಾಯ್ಸ್, ಫಸ್ಟ್ ಮ್ಯಾಚ್ ಗೆದ್ದಿದ್ದೀರಿ ಗಾಯ್ಸ್. ಮಕ ನೋಡಿ ಇವ್ರದ್ದು. ಮಕ ತೋರ್ಸ್ರ ಎಲ್ಲ ಮಕ ಮಚ್ಚಿ. ಸೋಲೆ ಏನೋ ಬಿಫೋರ್ ಆಫ್ಟರ್ ಅಂತ ಇದೆ. ಕೊಂಡಿರೋರ್ ಮಕ ಕಾಣಿಸ್ತಾ ಇದೆಯಾ? ಇದೆ. ಚನ್ನಪಣ್ಣದ ಹುಡುಗನ್ ಸೋಲ್ಸಿದೀವಿ ಕಂಟಿನ್ಯೂಸ್ ಆಗಿ 2 ಸೆಟ್ಟು. ಎಂತ ಅಜ್ಜಮ್ಮ ಅಂದ್ರೆ ಸೋತೋಗಿದ್ದಾನೆ.
ಸೋಲ್ಸಿದೀವಿ. ಅವ್ನು 2 ಸತಿ ನಮ್ಮನ್ನ ಸೋಲ್ಸಿದ್ರೆ ನಾವು 2 ಸತಿ ಸೋಲ್ಸಿ ಸಂಖ್ಯೆ 1 ಗೆಲುವು ನಂದು. ಅಷ್ಟೇ ಮುಗೀತಲ್ಲಿಗೆ. ಗೈಸ್ ಇವಾಗ ಮ್ಯಾಚ್ ಮುಗೀತು, ಎಲ್ಲ ಸಮ ಆಗಿದೆ ಆಡೋದು. ಮಂಡ್ಯನೂ ಸಮ, ಚನ್ನಪಟ್ಟಣನೂ ಸಮ ಆಗೋಗೈತೆ ಮ್ಯಾಚು. ಸೊ ಆಟ ಆಡ್ಕೊಂಡು ಸುಸ್ತಾಗ್ಬಿಡೈತೆ. ಇವಾಗ ಸ್ವಲ್ಪ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಈಚೆ ಬಂದಾಗ ಕಂಟಿನ್ಯೂ ಮಾಡ್ತೀನಿ. ಈಗ ಮನೆ ಕೆಳಗಡೆ ಬಂದೆ ವಾಕಿಗಂತ. ನಮ್ಮ ಡಿ ಬಾಸ್ ಅವರೇ ಕಾಳು ಪಿಟ್ ಮಾಡಿದ್ರು ಮನೆಯಲ್ಲಿ. ನಮ್ಮ ನೆಕ್ಸ್ಟು ಡಿ ಬಾಸ್ ಅಭಿಮಾನಿ ಬಂದಿರಿ ಇವತ್ತು. ಏನೋ ಮಂಗಳ ಸಿನಣ್ಣ ಅಂತ ಅವರು ಹಿಂಗೆ ಹೇಳಿನೇ ಎಷ್ಟೋ ಹುಡುಗಿರನ್ನ ಪಟಾಯಿಸ್ಕೊಂಡವ್ರೆ. ನೋಡಿ ಅಲ್ಲಿ ಮಂಗಳ ಸಿನಣ್ಣ ಅಂತ ಅವ್ರನ್ನ ಸುಮ್ಮನೆ ಕರೀಲ್ಲ ನೋಡಿ. ಅಲ್ಲಿ ಇಬ್ಬರು ಹುಡುಗಿರಿಗೆ ಬರ್ತಾರೆ, ಇಲ್ಲೇ ಕಾಳು ಹಾಕೊಂಡು ಸೈಟ್ ಹೊಡಿಕೊಂಡು ಬರ್ತಾವ್ರೆ. ಮುಂದೆ ನೋಡಿ ಸೊ ಬ್ಯಾಕ್ ಟು ನಮ್ಮ ಹಳ್ಳಿ ಕಟ್ಟೆ. ಮಾಚಿ ಬಾರೋ ಇಲ್ಲಿ. ಸೊ ಇವಾಗೆಲ್ಲ ಊಟ ಮಾಡ್ಕೊಂಡು ಇವಾಗೆಲ್ಲ ಗೆಟ್ ಟುಗೆದರ್ ಮಾಡಿದ್ದೀವಿ. ಮಧ್ಯಾಹ್ನ ನೋಡಿದ್ದೀರಿ ನಮ್ಮನ್ನ. ಈಗ ನೋಡಿ ನಮ್ಮ 3 ಜನ, ನಾವೇ 3 ಜನ ಮಧ್ಯಾಹ್ನ ವಾಗ್ ನಡೀತು. ಮದ್ವೆ ಆಯ್ತು ಅಲ್ಲಿ ಸೀರಿಯಸ್ ಆಗಿ ನೋಡಿ. ಹಾಗೆ ನಮ್ಮ ಫ್ರೆಂಡ್ ನಾಳೆ ಮದ್ವೆ ಎಲ್ಲೇ ಬಿಟ್ಟಿ ಊಟ ಇದ್ರೆ ನುಗ್ತಾ ಇರ್ತೀವಿ, ತಿಂತಾ ಇರ್ತೀವಿ. ಅದಕ್ಕೆ ನಮ್ಮ ದೇಹ ಹಿಂಗಿರೋದು, ನಿಮ್ಗೆ ಈ ಹೈಟ್ ಇರೋದು. ನಮ್ಮ ಹೈಟ್ ನ ಸೀಕ್ರೆಟ್ ಏನಂತ ಗೊತ್ತಾ ಫ್ರೆಂಡ್ಸ್? ನಿಮ್ಗೆ ಬಿಟ್ಟಿ ಮದುವೆ ಊಟ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಮತ್ತೆ ದರ್ಶನ್ ನಂಬರ್ ತಗೊಳ್ಳಿ 7676. ಮದ್ವೆ ಆಗುತ್ತೆ ಅಂದ್ಬಿಟ್ಟು ಏನೇನೇನು ಈ ಸೀಕ್ರೆಟ್ ನನ್ಗೆ ಗೊತ್ತಿರಲ್ಲ. ನನ್ನ ಫ್ರೆಂಡ್ ಹೇಳ್ತಾನೆ ಮದ್ವೆ ಹೋಗೋದು ಎಷ್ಟು ಗೊತ್ತಿಲ್ಲದ ಮದುವೆ ಊಟ ಮಾಡ್ತೀಯ ಅಷ್ಟು ಬೇಗ ಮದ್ವೆ ಆಗುತ್ತೆ ಮಚ್ಚಿ. ನೋಡಿ ಫ್ರೆಂಡ್, ನೀವು ನಿಮ್ಮ ಅಕ್ಕಪಕ್ಕ ಎಲ್ಲರೂ ಮದ್ವೆ ನಡೀತಿದ್ರೆ ಈಗ ಮದ್ವೆ ಸೀಸನ್. ನಾಚಿಕೆ ಅಂತೂ ಪಡ್ಕೋಬೇಡಿ. ನಮ್ಗೆ ನಾವು ನಾಚಿಕೆ ಮನೆ ಮುಗಿದು ಬಿಟ್ಟು 5 ತಿಂಗಳಿಂದ ಕೆಲಸ ಕಾರ್ಯ ಇಲ್ಲ. ಕಾಲೇಜ್ ಜೂನಲ್ಲಿ ಮುಗ್ದಿದ್ದು ಕಾಲೇಜು. ಎಲ್ಲೇ ಮದ್ವೆ ಎಲ್ಲೇ ಕಾರ್ಯ ನಡೆದ್ರು ಹೋಯ್ತೀವಿ, ತಿಂತೀವಿ. ನಾವು ಏನು ಸಂಕೋಚ ಇಲ್ಲದೆ, ನಾಚಿಕೆ ಇಲ್ಲ, ನಮ್ಮ ಹೊಟ್ಟೆ ಕೊಡು ನಾವು ತಿಂತಾರೆ. ನಮ್ಮ ಗೆಳೆಯ ಎಲ್ಲಿದ್ರು ನಾವು ಬೇರೆಯವರು ಅದಕ್ಕೆ ತಿನ್ನೋ ವಿಷಯದಲ್ಲಿ ನಾನು ಇವನು ಮೋಸ ಇಲ್ಲ. ನಿಮ್ಮ ಅಕ್ಕಪಕ್ಕ ಎಲ್ಲರ ದೇವಸ್ಥಾನಗಳಿದ್ರೆ ಫಂಕ್ಷನ್ಗಳಿದ್ರೆ ಪ್ಲೀಸ್ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಅವತ್ತಿನ ದಿವಸ ಇದಾಗಿ ನಾವು ಬೇಗ ಕಮೆಂಟ್ ಆಗಿ ಇವ್ರು ಇನ್ಸ್ಟಾಗ್ರಾಮ್ಗೆ DM ಮಾಡಿಬಿಡಿ. ಸೊ ಗೈಸ್, ಇವಾಗ ನಮ್ಮ ಕಡೆ ಇನ್ನೊಬ್ರು ISD ಅವರು ಒಳ್ಳೆ ಮೋಟಿವೇಶನಲ್ ಸ್ಪೀಕರ್, ISD ಅವರು ಅಂತ ಇವರು ವಾಲಿಬಾಲ್ ಪ್ಲೇಯರ್ಸ್. ವ್ಲಾಗ್ ಮಾಡ್ತಾ ಇದೀರಿ, ಏನಾರು ಮೆಸೇಜ್ ಹೇಳಿ. ಮೆಸೇಜ್ ಯಾವುದು ಇನ್ಸ್ಟಾದಲ್ಲಿ ಮಾಡ್ಲಾ ಇಲ್ಲ? ಸರಿ ಸಿಕ್ಕಿಲ್ಲ. ಅದೇ ಬಿಟ್ಟಿ ಊಟ ಅಂದ್ರಲ್ಲ ಇಲ್ಲೇ. ನಾಳೆ ಯುದ್ಧಕ್ಕೆ ನಾಳೆ ಊಟ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಖುಷಿ ನೋಡು, ಏನೋ ಮಾಡಿಸ್ಬೇಕು ಎಲ್ಲ ತಿಂತಾವ್ರೆ ಫ್ರೆಂಡ್ಸ್. ಇನ್ವಿಟೇಷನ್ ಇದೆ, ನಾವೆಲ್ಲ ಕರೀದೆ, ನಮ್ಗೆಲ್ಲ ಇನ್ವಿಟೇಷನ್ ಇದೆ, ಕರೀದೆ ಅಂತೂ ಹೋಗಲ್ಲ. ಇನ್ವಿಟೇಷನ್ ಅಂತೂ ನಮ್ಗಿರಲ್ಲ, ಆದ್ರೂ ನಾವು ಹೋಗದೆ ಇರಲ್ಲ. ತಿನ್ನೋದಂತೂ ಬಿಡಲ್ಲ. ಆ ಕಡೆ ನೋಡಿ ಫ್ರೆಂಡ್ಸ್, ಒಬ್ಬ ಅವನೇ ನಮ್ಮ ಕರಿಯ. ಗಾಡಿ ತಗೊಳಕಾಗಿಲ್ಲ ಹೋಗಪ್ಪ. ನಮ್ ಯುವಕರು ತಗೊಂಡಾರಲ್ಲ, ತಗೊಂಡ್ರು ಸ್ವೀಟ್ ಕೊಟ್ಟಿಲ್ಲ, ಅದು ಇದು ಕೊಟ್ಟಿಲ್ಲ. ಈ ವಿಷಯ ಮಾತಾಡಿದ್ರೆ ಸೈಲೆಂಟ್ ಆಗ್ಬಿಡ್ತಾನೆ ಈ ಮನುಷ್ಯ. ಎಂತಕ್ಕಂತ ಗೊತ್ತಿಲ್ಲ. ಕೊಡ್ಬೇಕಲ್ಲ ಫ್ರೆಂಡ್, ಸ್ವೀಟ್ ಕೊಡ್ಬೇಕಲ್ಲ. ಇವನ್ ಮನೆಗೂ ಹೋಗೈತೆ ಫ್ರೆಂಡ್ಸ್ ಸ್ವೀಟ್ ಬಾಕ್ಸ್. ಮನೆಗೆ ಹೋಗೈತೆ. ಇವನ್ಗಂತೂ ಒಂದು ಬ್ರೆಡ್ ಬಟರ್ ಜಾಮ್ ಅಂತ ಮಡಿವಾಳದಲ್ಲಿ ಹೋಗಿ ತಿನ್ಸಿ. ಅದು ನನ್ ಸ್ವಂತ ದುಡ್ಡಿಂದ ಇನ್ನೊಂದು ಪದೇ ಪದೇ ಹೇಳ್ಬೇಡ. ಇನ್ನೊಂದೊಂದು ಸ್ವೀಟ್ ನಂದೇನ ಮನೆ ಗೊತ್ತು, ಇವ್ದು ತಂದು ರೋಡ್ ಕೊಟ್ಟ. ಅದು ನಮ್ಗೆ ಗೊತ್ತಿಲ್ಲ. ಸ್ವೀಟ್ ಅಂದ್ರೆ ಸ್ವೀಟ್ ನಮ್ ಕೊಡೋದ್ ಧರ್ಮ, ತಿನ್ನೋದ್ ಬಿಡೋದು ಅವ್ರು ಬಿಟ್ಟಿದ್ದು. ಅಲ್ಲಿ 3 ಜನ ಇದ್ರು. ಇವ್ನ್ ಯಾರ ಫ್ರೆಂಡ್ಸ್ ಸುಮ್ನೆ ನೋಡ್ಕೊಂಡು ನಿನ್ ಕಡೆ ಕೇಳಿದ್ದು. ಫ್ರೆಂಡ್ಸ್ ಅದೆಲ್ಲ ಫ್ರೆಂಡ್ಸ್. ಯಾಕಾರ ಬಂದು ಗುಲ್ಕೊಂಡು ಕೊಡ್ಸ್ಬಿಟ್ಟು ಅಣ್ಣ, ಒಂದ್ ಸತಿ ತಿಂದಿದ್ ಕರ್ಮಕ್ಕೆ 10 ಸತಿ ಹೇಳ್ತೇನೆ. ಮತ್ತೆ ಈ ಬ್ರೆಡ್ ಗುಲ್ಕೊಂತಿದ್ದಲ್ಲ ಮತ್ತೆ ನಾನಾರ ಹಂಗೆ ಫ್ರೆಂಡ್ಸ್. ಅವ್ನು ಕೇಳಿದ್ ಕೊಡ್ಸಿ, ಅವನು 20 ರೂಪಾಯಿ ಕೊಟ್ರೆ 5 ವರ್ಷ. ಸೊ ಫ್ರೆಂಡ್ಸ್, ಇವಾಗ ನಾವು ಮೋಸ್ಟ್ ಡೇಂಜರ್ ಝೋನ್ಗೆ ಎಂಟ್ರಿ ಆಗ್ತಾ ಇದೀರಿ. ಇಲ್ಲಿ ಈ ಕಡೆ ಪ್ರಾಬಬ್ಲಿ ಈ ಝೋನ್ಗೆ ಯಾರನ್ನು ಕಳ್ಸಿರಲ್ಲ ಜನ. ನೋಡಿ ಅಲ್ಲಿ ಹಿಂಗಿದೆ ಮಧ್ಯರಾತ್ರಿ ಫ್ರೆಂಡ್ಸ್, ಮಧ್ಯರಾತ್ರಿ. ಅದೊಂದು ಜ್ಞಾಪನ ಇರ್ಲಿ. ಗಾಡಿ ಸೌಂಡ್ ಅಷ್ಟೇ ನೋಡಿ. ಗಾಡಿ ಸ್ಟಾರ್ಟ್ ಆಗ್ತಲ್ಲೇನೋ. ಲೇ ಏವಿ ಎಲ್ಲಿ ಬಂದು ನಿಲ್ಸಿದ್ಯೋ, ಲೋ ನಡಿಯೋ. ಆಟೆ ಆಗ್ತಲ್ಲ ಕರ್ಕೊಂಡು ಹೋಗ್ತಾನ. ತಳ್ಳಿ ಸ್ವಲ್ಪ ಮಚ್ಚಿ, ತಳ್ಳು ಮುಚ್ಚಿ. ಏನು ಸೌಂಡ್ ಅದು?
ರೂಪಾಯಿ ಆಕ್ಟಿಂಗ್ ಮಾಡೋ ಅಂದ್ರೆ 50 ರೂಪಾಯಿ ಆಕ್ಟಿಂಗ್. ಮಧ್ಯರಾತ್ರಿ ಆಕ್ಟಿಂಗ್ ಮಾಡ್ತಾನೆ. ನಿಮ್ಗೆ ಏನಾರ ಹಂಗ ಅನ್ಸುದ್ರೆ 10 ರೂಪಾಯಿ ಆಕ್ಟಿಂಗು. ನಾನು ಏನಾರ 10 ರೂಪಾಯಿ ಮೋಸ ಮಾಡಿದ್ರೆ ಅನ್ಗಾರ ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ಇದು ಓಪರ್ ನನ್ನ ಮಕ್ಕಳನ್ನ. ಏನಾರ 10 ರೂಪಾಯಿ ಮೋಸ ಮಾಡಿದ್ರೆ ಏನ್ ನನ್ ಮಕ್ಕಳಣ್ಣ ನಾವ್ ಹಿಂಗೇನ್ ಮಾತಾಡೋಣ. ಫ್ರೆಂಡ್ಸ್, ಈಗ ನಾವು ನಮ್ಮ ಗಡವನ ಮನೆಗೆ ಬಂದಿದ್ದೀರಿ. ಏನು ನೋಡ್ತಾ ಇದೆಯಾ ಇಡು, ನಮ್ಮ ಚೆಫ್ ಚಂದ್ರು ಅವ್ರು ಆಗಿದ್ದಾರೆ ಇವಾಗ. ನೋಡಿ ಫ್ರೆಂಡ್ಸ್, ಜಿಮ್ ಮುಗಿಸ್ಕೊಂಡು ಎಷ್ಟೊಂದೆಲ್ಲ ಐಟಮು ನಾವು ಉಪ್ಪಿಟ್ಟಂತೆ ಅನ್ನ ಸಾಂಬಾರ್ ಅಂತೆ ತಿಂತೀವಿ. ಗಾಯ್ಸ್, ನಮ್ದು ಬ್ಯಾಟ್ಮ್ಯಾನ್ ಕಾರ್ ಬಂದಿದೆ. ನಮ್ಗೆ ಫ್ರೆಂಡ್ ಡಯಟ್ ಮಾಡೋದು ಈ ತರ. ನಮಗೂ ಒಂದ್ ಕಾಲ ಬರುತ್ತಾ ಹೇಳಿ? ನಿಮ್ದು ಇಲ್ಲಿ ಬಾಡಿ ಫ್ಲೆಕ್ಸ್ ಮಾಡ್ರಿ. ಎಲ್ಲ ಇದೆ ಬನ್ನಿ ಮಾಡಿ. ನೋಡಿ ಇದೆಲ್ಲ ಇಲ್ಲಿ ನೋಡಿ ಇದನ್ನ ತಿಂಡಿ ಸೊ ಫ್ರೆಂಡ್ಸ್, ಬನ್ನಿ ಇವಾಗ ನಿಮ್ಗೆ ಕಾರ್ದು ಸೆಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಫಸ್ಟ್ ಹಿಂಗೆ ರಿಮೋಟ್ ಇರಬೇಕಾದ್ರೆ ಏನಾದ್ರು ಸೆಲ್ ಇಲ್ಲ ಅಂದ್ರೆ ರಿಮೋಟ್ ತಗೊಂಡು ಗಾಯ್ಸ್ ಬನ್ನಿ. ಇದು ದೊಡ್ಡ ಶೆಲ್ಲು. ನೋಡಿ ನಮ್ ಗೆಳೆಯ ನಮಗೋಸ್ಕರ ಪ್ರೀತಿ ಏನಂದ್ನೋ ಇವನು ನಾಳೆ ಬಿಟ್ಟಿ ತಿಂದ ಕರ್ಕೊಂಡು ಹೋಗ್ತವನೆ ಅಂತ. ಬಿಟ್ಟಿ ಬಗ್ಗೆ ಅವನೇ ಮಾತಾಡ್ಬೇಕು ಇವಾಗ. ನಮ್ಮನೇಲಂತೂ ಮಾಡಲ್ಲ. ಬಂದು ಇಲ್ಲಿ ತಿನ್ನಕಾರ ನಮಗೆ ಅದೇ ಅನ್ನ ಸಾಂಬಾರು. ಸೊ ಗಾಯ್ಸ್ ಬನ್ನಿ ಇವಾಗ ನಿಮಗೆ ಕಾರ್ ಹೆಂಗ್ ಸೆಟ್ ಮಾಡೋದಂತ. ಆಕಾಶ್ ಇದು ಎಲ್ಲಿ ಹಾಕೋದಿಲ್ಲ ದೊಡ್ಡ ಶೆಲ್ ಅದು ರಿಮೋಟ್ ಒಳಗೆ. ಇದ್ರೊಳಗೆ ತಾನೇ ಮರ್ದೋಗಿ ನಿಮ್ಮ ಮನೇಲಿ ಏನೋ ಶೆಲ್ ಇಲ್ಲ ಅಂದ್ರೆ ಹಿಂಗೆ ರಿಮೋಟ್ ಇರೋದನ್ನ ತಗೊಂಡು ಫಸ್ಟ್ ಇದು ನಿಂಗಲಿ. ಕೊನೆಗೆ ನಮ್ದು ಪಾಯಿಂಟ್ ಏನಂದ್ರೆ ಮನೇಲಿ ಇರೋದೇನು ಉಳಿಸ್ಬೇಡಿ ಅಂತ. ಎಂಥ ಈಗ ಐತೆ ಅಂದ್ಬಿಟ್ಟು ಖರ್ಚು ಮಾಡ್ಬಿಟ್ರೆ ಮುಂದೆ ಕೇಳ್ಕೊಂಡು ತಿನ್ಬೇಕು ಫ್ರೆಂಡ್ಸ್. ಅದಕ್ಕೆ ಇರೋದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮಗೋಸ್ಕರ ನನ್ನ ಗೆಳೆಯ ಮಾಸ್ಕ್ ಕೊಡ್ತಾನೆ ಈ ಬಾಡಿ ಗೇನ್ ಮಾಡಕ್ಕೆ. ಹೆಂಗೋ ಮಚ್ಚಿ 3 ತಿಂಗಳಲ್ಲಿ ಮಾಸ್ಕ್ ಏನ್ ಹಾಕ್ತೀಯ ನೀನು? ಮಚಿ ಸೀರಿಯಸ್ ಆಗಿ ತಗೋತಿಯಾ? ನನ್ನ ಗೆಳೆಯ ನನಗೋಸ್ಕರ ಮಾಸ್ಕ್ ಗೇನ್ ಕೊಟ್ಟವನೇ. ನನ್ನ ಪರಿಸ್ಥಿತಿ ನೋಡಿ. ಒಂದ್ ನಿಮಿಷ ಇರೋ, ಏನ್ ಕೊಟ್ಟ ನೋಡ್ತೀನಿ. ಓ ಹೊಡೆದಾಕ್ದ ಕಣೋ ಇವ್ನು ಲವ್. ಎಂತ ನೋಡಿ ಫ್ರೆಂಡ್, ಎಷ್ಟು ಚೀಪ್ ಖುಷಿಯಿಂದ ನನ್ನ ಗೆಳೆಯ ನನಗೆ ಮಾಸ್ಕ್ ಗೇನ್ ಕೊಟ್ಟವನೇ. ಪ್ರೋಟೀನ್ ಫ್ರೆಂಡ್ಸ್, ನೀನು ಸುಮ್ಮನೆ ಫ್ರೆಂಡ್ಸ್ ಹಿಂಗ್ ಮಾತಾಡ್ಬೇಡ ಫ್ರೆಂಡ್ಸ್. ಗಾಯ್ಸ್, ಇವಾಗ ನಮ್ದು ಇದು ರೆಡಿ ಆಗಿದೆ. ಆರ್ ಸಿ ರೆಡಿ ಆಗಿದೆ ಇವಾಗ. ಫ್ರೆಂಡ್ಸ್ ಏನ್ ಅನ್ಸ್ತಾ ಇದೆ ಫ್ರೆಂಡ್ಸ್? ಇದು ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ಏನ್ ಅನ್ಸ್ತಾ ಇದೆ? ಈ ತರದ್ ನಾವು ಒಂದು ದಾರ ಕಟ್ಟಿದ್ರು ಫ್ರೆಂಡ್ಸ್ ಅವಾಗ ಜಾತ್ರೆಗಳಲ್ಲಿ. ದಾರ ಕಟ್ರು ಹಿಂಗ್ ಎಳೆದ್ರೆ ಕಾರು ಹೋದ್ರೆ ನಾವು ಹಿಂದೆನೆ ಹೋಗ್ಬೇಕಾಯ್ತು. ಇದು ಹಂಗಲ್ಲ, ಇದು ಕುತ್ಕೊಂಡೆ ಆಟ ಆಡ್ಸ್ಬಿಡೋದು ಅಲ್ಲಿ. ಸರ್ ಫ್ರೆಂಡ್ಸ್, ನೀವು ಮಾಲ್ ನೋಡಿದ್ದು ಎಷ್ಟನೇ ಕ್ಲಾಸ್ ಅಲ್ಲಿ ಫ್ರೆಂಡ್ಸ್? ನಾನು ಮಾಲ್ ನೋಡೋದು ಫಸ್ಟ್ ಟೈಮ್. ಅದು ಬಿಟ್ಟು ಅದನ್ನು ಫ್ರೀ ಆಗಿ ನನ್ನ ಜೀವನ ಪೂರ್ತಿ ಫ್ರೀನೇ ಆಗ್ಬಿಡ್ತಾಗೆ ಹೋಗೋದಾಗಿ. ಮಾಲ್ ಯಾವಾಗ ನೋಡಿದ್ದು ಫ್ರೆಂಡ್ಸ್ ನೀವು? ನಾನು ಡಿಗ್ರಿ ಇನ್ನೇನು ಮುಗೀತಾ ಬಂತು, ಒಂದು ಲಾಸ್ಟ್ ಸೆಮ್ ಇರಬೇಕು, ಅವಾಗ ನಾನು ಮಾಲ್ ನೋಡಿದ್ದು. ತುಂಬಾ ಜೀವನದಲ್ಲಿ ತುಂಬಾ ಕಷ್ಟ ನೋಡ್ಬಿಟ್ಟಿದ್ದೀರಾ ಅಂತ ಕಾಣ್ತದೆ. ಕಷ್ಟ ಅಂತ ಏನಿಲ್ಲ ಜೀವನನೇ ಕಷ್ಟ. ನಾನೇ ನನ್ನ ಜೀವನ ಕಷ್ಟ ಮಾಡ್ಕೊಂಡಿದ್ದೀನಿ. ಯಾರಿಲ್ಲ ಸ್ವಾಮಿ, ಚೇರ್ ಓದ್ಬಿಟ್ರು, ರಿಮೋಟ್ ಶೆಲ್ ಓದ್ಬಿಟ್ರು, ಚಾರ್ಜ್ ಹಾಕ್ದಂಗೆ ಇಟ್ಬಿಟ್ರು. ಓಕೆ ಗೈಸ್, ಸೊ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ಬೇಕಂತ ಅನ್ಕೊಂತ ಇದ್ದೀನಿ. ಸುಮ್ಮನೆ ನಾವು ಮುಖವಾಡ ಹಾಕೊಂಡು ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್ ಜೊತೆ ಇದ್ದಾಗ ನಾವು ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು. ಸೊ ವಿವೇಕ್ ಅವ್ರೆ, ಏನಂತೀರಾ ಇದಕ್ಕೆ? ಸೊ ಹೇಳಿದೀನಿ ಅದನ್ನ ಎಲ್ಲ ಕಲ್ತ್ಕೊಂಡೆ ಅದನ್ನ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಫಿಟ್ನೆಸ್ ಬ್ಲಾಗ್ ಆಗಿರುತ್ತೆ. ವಿಡಿಯೋ ಮಾಡಿ ನೀಟಾಗಿ ವಿಡಿಯೋ ಮಾಡಿ. ಸೊ ಇವಾಗ ಕೈಯೆಲ್ಲ ತೋರಿಸ್ಬೇಡ, ಕೈ ಆಯ್ತು. ಸೊ ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊಳ್ಳಲ್ಲ. ನಿಮ್ಗೆ ಇಷ್ಟ ಆಗಿದ್ರೆ ಮಾಡಿ, ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಕೋಸಂಬರಿನ ಹಾಕೊಂಡು ತಿನ್ಬಿಡಿ. ಸೊ ಅಂಕಲ್ ಆಂಟಿ, ನನ್ನ ಫ್ರೆಂಡ್ಸ್ ಅವ್ರ ಅಮ್ಮ, ನಮ್ಮ ಫ್ರೆಂಡ್ಸ್ ಅವರ ಅಪ್ಪ ಅಮ್ಮಂಗೆ ಎಲ್ಲರಿಗೂ ಸಾರಿ ಕೇಳ್ತೀನಿ. ನಾವು ಫ್ರೆಂಡ್ಸ್ ಜೊತೆಗಿದ್ದಾಗ ಹಿಂಗೆ ಮಾತಾಡೋಕ್ಕಾಗೋದು. ಸೊ ನಮ್ಮದು ಮೇನ್ ಪರ್ಪಸ್ ಏನಿತ್ತು ಅಂದರೆ ಎಲ್ಲರನ್ನೂ ಎಂಟರ್ಟೈನ್ ಮಾಡೋದು. ಸೊ ನಾವು ಮಾತಾಡೋದ್ರಿಂದ ನಾವು ಕೆಟ್ಟವ್ರಾಗ್ಬಿಡಲ್ಲ. ಸೊ
ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್. ಬಾಯ್ ಹೇಳೋ ಮಚ್ಚಿ ಬರೋ. ಎಲ್ಲ ಒಟ್ಟಿಗೆ ಬರ್ರಿ. ಎಲ್ಲ ಒಟ್ಟಿಗೆ ಬರೋ. ಸೊ ನಾಳೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.